ಸುತ್ತಲೂ ಕಾಡಿನ ಮಧ್ಯೆ ಸುಮಾರು 1 ರಿಂದ 1.5 ಕಿಲೋಮೀಟರ್ ನಾವು ಸಿಗುತ್ತೆ. ವಿಸ್ಮಯ ಲೋಕ ಚಾನಲ್ ನೋಡಿ, ನಾವಿವತ್ತು ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ 80 ಅಡಿ ಎತ್ತರದಿಂದ ನೀರು ಬೀಳ್ತಾ ಇದೆ ನೋಡಿ. ಬಾಹುಬಲಿಯಲ್ಲಿ ಶಿವಲಿಂಗವನ್ನು ಇದೇ ಕಲ್ಲಿನ ಮೇಲೆ ತಂದಿಡ್ತಾರೆ. ದರ್ಶನ್ ತಗೋದೀಪ ಅವರು ಕುದುರೆ ಮೇಲೆ ಬರುವಂತಹದನ್ನ ನೀವು ಕಾಣಬಹುದು. ಸೌತ್ ಇಂಡಿಯಾಸ್ ನಯಾಗ್ರಾ ಫಾಲ್ಸ್. Yes, Niagara Falls. In the summer, is it all water? Yeah, I can imagine. Okay. Fabulous. ನನಗೊಂದು ಸುಸ್ತಾಗೋಯ್ತಪ್ಪ. ನೋಡಿ ಮಗ ಕೇಳ್ತವನೇ ನೋಡಿ, ಬೆವರು ಇಳಿಸಿದ್ದೀನಿ. ನಮಸ್ಕಾರ ಕರುನಾಡ ಜನತೆಗೆ, ವೆಲ್ಕಮ್ ಟು ವಿಸ್ಮಯ ಲೋಕ ಚಾನಲ್. ಈ ಬಿರು ಬೇಸಿಗೆಯಲ್ಲಿ ಇಷ್ಟೊಂದು ಬಿಸಿಲಲ್ಲಿ ವಾಟರ್ ಫಾಲ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅದರಲ್ಲೂ ಒಂದು ಅಮೋಘವಾದಂತಹ ಅದ್ಭುತವಾದಂತಹ ವಾಟರ್ ಫಾಲ್ಸ್ನ ನಾನಿವತ್ತು ನಿಮಗೆ ತೋರಿಸ್ತೇನೆ. ಸುತ್ತಲೂ ಕಾಡಿನ ಮಧ್ಯೆ ಸುಮಾರು 1 ರಿಂದ 1.5 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋದರೆ ನಮಗೆ ಈ ಅದ್ಭುತವಾದಂತಹ ಫಾಲ್ಸ್ ಸಿಗುತ್ತೆ. ವೆಲ್ಕಮ್ ಟು ವಿಸ್ಮಯ ಲೋಕ ಚಾನಲ್ ನೋಡಿ, ನಾವಿವತ್ತು ದೇವರನಾಡಿಗೆ ದೇವರನಾಡು ಕೇರಳದಲ್ಲಿ ಒಂದು ಕಡೆ ಕಡಲ ತೀರಗಳು, ಇನ್ನೊಂದು ಕಡೆ ಬಿಗ್ಗೆಸ್ಟ್ ಬ್ಯಾಕ್ ವಾಟರ್ಸು, ತುಂಬಾ ಲೇಕ್ಗಳನ್ನ ಇಲ್ಲಿ ನೋಡ್ಬೋದು. ಡ್ಯಾಮ್ಗಳು ಕೂಡ ಅಷ್ಟೇ. ಸುಮಾರು 80 ಅಡಿ ಎತ್ತರದಿಂದ ಈ ಫೋರ್ಸ್ನಲ್ಲಿ ನೀರು ಬೀಳ್ತಾ ಇದೆ ನೋಡಿ. ಇದು ಜನವರಿ ತಿಂಗಳು. ಈಗಿನ ಬೇಸಿಗೆಯಲ್ಲೇ ಎಷ್ಟು ನೀರು ಬೀಳುತ್ತೆ ಅಂದರೆ, ಇನ್ನು ಮಳೆಗಾಲದಲ್ಲಿ ಇಲ್ಲಿ ಯಾವುದೇ ಥರ ವಿಸಿಟರ್ಸು ಹತ್ರ ಹೋಗೋ ಆಗಿರಲ್ಲ. ಅಷ್ಟು ರಭಸದಿಂದ ನೀರು ಬೀಳ್ತಾ ಇರುತ್ತೆ. ತುಂಬಾ ಮೂವಿಗಳು ಇಲ್ಲಿ ಶೂಟ್ ಆಗಿದೆ. ಕನ್ನಡ ಇರ್ಬೋದು, ತೆಲುಗು, ತಮಿಳು, ಹಿಂದಿ ಎಲ್ಲ ಭಾಷೆಯ ಸಿನಿಮಾಗಳು ಇಲ್ಲಿ ಶೂಟ್ ಮಾಡ್ತಾ ಇರ್ತಾರೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನೋಡಿ, ಇಲ್ಲಿ ನನ್ನ ಹಿಂಭಾಗದಲ್ಲಿ ಒಂದು ರೆಡ್ ಕಲರ್ ಬಾವುಟ ಕಟ್ಟಿಬಿಟ್ಟು ಪೂರ್ತಿ ರೋಪ್ ಕಟ್ಟಿ ಅಲ್ಲಿ ಎಲ್ಲ ನೋ ಎಂಟ್ರಿ ಬೋರ್ಡ್ ಹಾಕಿದ್ದಾರೆ. ಅದರಿಂದ ಈ ಕಡೆ ಅಷ್ಟೇ ಬಂದು ಎಲ್ಲರೂ ಕೂಡ ಸ್ನಾನ ಮಾಡೋವಂಥ ಏರಿಯಾ ಇದೆ. ಇಲ್ಲಿ ಡ್ರೆಸ್ ಚೇಂಜ್ ರೂಮ್ಸ್ ಇರುತ್ತೆ ನೀವು ಬಂದರೆ. ಸೌತ್ ಇಂಡಿಯಾದ ನಯಾಗ್ರಾ ಅಂತ ಕರೆಸಿಕೊಳ್ಳುವಂತಹ ಬಾಹುಬಲಿ ಫಾಲ್ಸ್ ಅಂತಲೇ ಫೇಮಸ್ ಆಗಿರುವಂತಹ ಒಂದು ಫಾಲ್ಸ್ನಲ್ಲಿ ನಾವಿದ್ದೇವೆ ನೋಡಿ. ನನ್ನ ಹಿಂಭಾಗದಲ್ಲಿ 80 ಅಡಿ ಎತ್ತರದಿಂದ ನೀರು ಬೀಳ್ತಾ ಇದೆ ನೋಡಿ. ಹಾಗೆಯೇ ಇದರ ಪಕ್ಕದಲ್ಲೇ ಇನ್ನೊಂದು ನೀರು ಬೀಳುವಂಥ ಸ್ಥಳನ ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ತುಂಬಾ ಮೂವೀಸು ಶೂಟ್ ಆಗಿರುವಂಥದ್ದನ್ನ ನಾವು ಇಲ್ಲಿ ಕಾಣ್ಬೋದು ನೋಡಿ. ಬಾಹುಬಲಿಯಲ್ಲಿ ಶಿವಲಿಂಗವನ್ನು ಇದೇ ಕಲ್ಲಿನ ಮೇಲೆ ತಂದಿಡ್ತಾರೆ ಅವರು. ಕನ್ನಡದ ಸಾರಥಿ ಮೂವಿಯಲ್ಲಿ ನೀವು ನೋಡ್ಬೋದು, ಅಲ್ಲಿ ಸಾರಥಿ ಮೂವಿದು ಸೆಟ್ ಹಾಕಿರ್ತಾರೆ. ಅಲ್ಲಿಗೆ ದರ್ಶನ್ ತಗೋದೀಪ ಅವರು ಕುದುರೆ ಮೇಲೆ ಬರುವಂತಹದನ್ನ ನೀವು ಕಾಣ್ಬೋದು. ಅತಿರಪಲ್ಲಿ ಫಾಲ್ಸ್ ಇರುವಂಥದ್ದು ಚೆಲುಕಟ್ಟೆ ಎನ್ನುವಂತಹ ರಿವರಲ್ಲಿ ಆಗಿರುವಂತಹ ಒಂದು ಫಾಲ್ಸು. ಇದು ಬಂದು ತ್ರಿಸೂರ್ ಡಿಸ್ಟಿಕಲ್ಲಿ ಬರುತ್ತೆ. ಪ್ರತಿ ಗಂಟೆಗೂ ಸಾವಿರಾರು ಜನ ಇಲ್ಲಿ ಪ್ರೇಕ್ಷಕರು ವಿಸಿಟ್ ಮಾಡ್ತಾರೆ. ಇಲ್ಲೆಲ್ಲ ಕೂತಿದ್ದಾರೆ ನೋಡಿ ಫಾರಿನ್ ಡೆಲಿಕೇಟ್ಸು. ಇಲ್ಲಿನ ಒಂದು ಸೌಂದರ್ಯವನ್ನು ಸವಿತಾ ತಮ್ಮ ಕ್ಷಣಗಳನ್ನು ಕಳೆಯುವಂಥದ್ದನ್ನ ನಾವು ನೋಡ್ಬೋದು. ಯುವರ್ ಗುಡ್ ನೇಮ್? Sorry, Sandy. Sandy. Yes, and your name? Prasanna. From where are you from? I'm from Scotland. Scotland. Scotland, okay. Near Edinburgh. Okay. Yeah. Hello friends. ಈಗ ನಮ್ಮ ಜೊತೆ
ಸ್ಕಾಟ್ಲೆಂಡ್ನಿಂದ ಬಂದಿರುವಂಥ ಸ್ಟಾಲಿನ್ ಅವರು ಇದ್ದಾರೆ. ಈಗ ನಾವು ಅವರ ಎಕ್ಸ್ಪೀರಿಯನ್ಸ್ನ ಕೇಳ್ತೀವಿ. ಯು ವಿಸಿಟೆಡ್ ಇಂಡಿಯಾ ಆ್ಯಂಡ್ ಗಾಡ್ಸ್ ಓನ್ ಕಂಟ್ರಿ ಕೇರಳ. Yes. ಹೌ ಡು ಯು ಫೀಲ್? Absolutely wonderful. You have a beautiful country. These falls. We have some in Scotland like this, but none as nice as this. Fabulous. Absolutely fabulous. You have a beautiful country. Absolutely wonderful. South India's Niagara Falls. Yes. Niagara Falls. Niagara. In the summer, is it all water? Yeah. In June, July. The Yeah, whole thing. June, Water. July, if you came, you All see water. water all over the place. We can't able to stand here. We have to stand there and Okay. we have to watch. Yeah, I can imagine. Okay. Fabulous. Anyway, enjoying the stay in Kerala. Wonderful place, and your people are so friendly. Yeah. Hospitable. Nice, sir. You come again and I come visit again, India. And we have a backwaters also in Alleppey. We're going to be staying on a houseboat. Houseboat, We have yeah. a night in a houseboat too, yes. Anyway, okay, thank you. Thank you. Thank you Yes, so much. Okay, for your all the experience. best. Okay. ಇಲ್ಲಿ ಸೇಫ್ಟಿ ಬ್ಯಾರಿಕೇಡ್ ಹಾಕಿದ್ದಾರೆ. ಇದು ಜನವರಿ ತಿಂಗಳಾಗಿರೋದ್ರಿಂದ ನೀರು ಇಷ್ಟು ಕಡಿಮೆ ಇದೆ. ನೀವು ಮಳೆಗಾಲದಲ್ಲಿ ಬಂದ್ರಂತೂ ಅಲ್ಲಿ ಮೇಲಿಂದನೇ ನಿಂತು ನಾವು ಈ ಫಾಲ್ಸ್ನ ನೋಡಬೇಕಾಗುತ್ತೆ. ತುಂಬಾ ಬೆವರು ಹರಿತಾ ಇದೆ. ಆದರೆ ಇಲ್ಲಿ ಮಕ್ಕಳು ಮಾತ್ರ ನೋಡಿ ಎಷ್ಟು ಖುಷಿಯಾಗಿ ಬರ್ತಾವ್ರೆ. ನಾನು ಹಿಂದೆ ತೋರಿಸ್ತೀನಿ. ನನ್ಗಂತೂ ಸುಸ್ತಾಗೋಯ್ತಪ್ಪ. ನನ್ಗಂತೂ ಸುಸ್ತಾಗೋಯ್ತಪ್ಪ. ಯಾಕಪ್ಪ? ಓ ನೋಡಿ ಮಗ ಕೇಳ್ತವನೆ ನೋಡಿ, ಬೆವರು ಇಳಿಸಿದ್ದೀನಿ. ಇಲ್ಲಿ ಬಂದು ಒಂದು ಸಲ ವಿಸಿಟ್ ಮಾಡಿ ಸೌತ್ ಇಂಡಿಯಾದ ನಯಾಗ್ರಾ ಫಾಲ್ಸ್ನ ನೀವು ಕೂಡ ನೋಡಿಬಿಟ್ಟು ಎಂಜಾಯ್ ಮಾಡಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು.